ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ಪೂರ್ವಭಾವಿ ಸಭೆಯನ್ನ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಭೆಯನ್ನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಸೇರಿದಂತೆ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಪೂರ್ವಭಾವಿ ಸಭೆಗೆ ಚಾಲನೆ ನೀಡಿದರು. ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು, ಸಚಿವರಾದ ರಹೀಂ ಖಾನ್ ಅವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಆಗಿರುವ ಎಐಸಿಸಿ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕಾಗಿದೆ. ಇವರ ಒಂದು ಸಾಧನೆಗಳ ಕುರಿತಾಗಿ ಮಾತನಾಡಿ ತಿಳಿಸಿದ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು, ಎಲ್ಲರೂ ಪರಿಶ್ರಮಿಸಬೇಕು ಎಂದು ಕರೆಯನ್ನು ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಮಾಜಿ ಸಂಸದರಾದ ನರಸಿಂಗರಾವ್ ಸೂರ್ಯವಂಶಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರು, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರುವ ಬಸವರಾಜ ಜಾಬ್ ಶೆಟ್ಟಿ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಈ ಒಂದು ರಾಜಕೀಯ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಪ್ರಗತಿಪರ ಚಿಂತಕರು ಸೇರಿದಂತೆ ಇನ್ನಿತರರು ಇದ್ದರು. ರಾಜಕೀಯ ಇತಿಹಾಸದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಜಾತ್ಯತೀತವಾಗಿ ಇವತ್ತೇನು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಇಡೀ ವಯಸ್ಸಿನಲ್ಲಿನೂ ಇವತ್ತು ಇಡೀ ದೇಶದಾದ್ಯಂತ ಸುತ್ತಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಹೀಗಾಗಿ ಮುಂದಿನ ಪೀಳಿಗೆಗೂ ಅವರೇನು ಸಾಧನೆ ಮಾಡಿದ್ದಾರೆ, ಅವರೇನು ಇವತ್ತಿನ ದಿವಸ ಸೇವೆ ಮಾಡಿದ್ದಾರೆ ಅದು ನಮ್ಮ ಯುವಕರಿಗೆ ತಿಳಿಬೇಕಲ್ಲ. ಇತಿಹಾಸ ಅರಿಯದೇ ಇರೋರು ಇತಿಹಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸುಳ್ಳೇ ಸತ್ಯ ಆಗ್ತದೆ. ನೋಡ್ತಾ ಇದ್ದೀರಿ, ಹಿಂದೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ವಿರೋಧಿಗಳು ಮಾತನಾಡ್ತಾರೆ. 70 ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ? ಅವರಂತೂ ಏನೂ ಮಾಡಿಲ್ಲ, ಬರೀ ಸುಳ್ಳು, ಮೋಸ, ವಂಚನೆ. ಹೀಗಾಗಿ ಭ್ರಮಾಲೋಕ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಏನು ಮಾಡಿದ್ದಿದೆ ಸತ್ಯ ಮಾಡಿದ್ದು ಅಂತ ಹೇಳ್ಬೇಕಲ್ಲ. ಸತ್ಯನೇ ಹೇಳಿಲ್ಲ ಅಂದ್ರೆ ಸತ್ಯ ಸತ್ತು ಹೋಗ್ತದೆ, ಸುಳ್ಳೇ ಬೆಳೀತದೆ, ಅದು ಸಮಾಜಕ್ಕೆ ಒಳ್ಳೇದಲ್ಲ. ಹೀಗಾಗಿ ದೇಶದಲ್ಲಿ ಅರಾಜಕತೆ ಇದೆ, ಭಯದ ವಾತಾವರಣ ಇದೆ. ಈ ದೇಶದಲ್ಲಿ ಸಾಮರಸ್ಯ ಇರಬೇಕು, ಸಹೋದರತ್ವ ಇರಬೇಕು. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಸರಿ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಭಾಷೆಗೆ, ಪ್ರಾಂತಕ್ಕೆ ಇವತ್ತು ಸೀಮಿತವಾದಂತವರಲ್ಲ. ಇಡೀ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಎಲ್ಲಾ ವರ್ಗದವರಿಗೂ ಬೇಕಾಗಿದ್ದಾರೆ. ಎಲ್ಲರೂ ಸೇರಿಕೊಂಡು ಇಡೀ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ನಾವೆಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ನಾನು ಮಾತನಾಡಿದ್ದಾಗ, ಇವತ್ತೇನು ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾವೊಂದು ದೃಷ್ಟಿಯಿಂದ ಏನು ನಮ್ಮ 2013ರಲ್ಲಿ ಸಂವಿಧಾನ 371ಗೆ ತಿದ್ದುಪಡಿ ತಂದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಿನಿಂದ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದು 10 ವರ್ಷ ಆಗಿದೆ. 10 ವರ್ಷ. ಈ 10 ವರ್ಷದಲ್ಲಿ ಏನೇನು ಸಾಧನೆ ಆಗಿದೆ ಅದು ನಮ್ಮಲ್ಲಿ ಪಟ್ಟಿ ಇದೆ. ಹೀಗಾಗಿ ಈ ದಶಮಾನೋತ್ಸವ ಅನ್ನುವಂತ ರೀತಿಯಲ್ಲಿ ಮತ್ತೆ ಇದರ ನಿಮಿತ್ತ ನಾವೆಲ್ಲರೂ ಸೇರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಅಭಿನಂದನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಆ ಒಂದು ನಾವು ಸ್ಲೋಗನ್ ಮೇಲೆ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ. ಹೀಗಾಗಿ ಎಲ್ಲರೂ ಸೇರಿ ಇದನ್ನು ಒಗ್ಗಟ್ಟಾಗಿ ಬಹಳ ಅತ್ಯಂತ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಾವು ಮೊದಲೇ ಮಾತನಾಡಿದ್ದೇವೆ. ನೆಹರು ನಮ್ಮ ಏನು ಇವತ್ತು ಸ್ಟೇಡಿಯಂ ಇದೆ, ಈ ಸ್ಟೇಡಿಯಂ ಅಲ್ಲಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ. ಸ್ಟೇಡಿಯಂ ಅನ್ನು ಮೀಸಲು ಇಕ್ಕಿ ಆ ಸ್ಟೇಡಿಯಂ ಅಲ್ಲಿ ದೊಡ್ಡ ಒಂದು ವಿಶಾಲವಾದಂತಹ ಜಾಗ ಇದೆ. ಬೇರೆ ಕಡೆ ಮಾಡಿದ್ರೆ ಇಷ್ಟು ಜಾಗ ಇಷ್ಟು ನಮ್ಮ ಬೀದರ ಪಟ್ಟಣದ ಹೃದಯ ಭಾಗದಲ್ಲಿ ಸಿಗೋದಿಲ್ಲ. ಹೀಗಾಗಿ ಸ್ಟೇಡಿಯಂ ಅಲ್ಲಿ ಇವತ್ತು ಯಾವ ರೀತಿಯಲ್ಲಿ ಪೂರ್ವ ಸಿದ್ಧತೆಗಳೆಲ್ಲ ಮಾಡಬೇಕು, ಎಲ್ಲಾ ರೀತಿಯಲ್ಲಿ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಇವೆಲ್ಲ ಪ್ರಚಾರ ಏನಿದೆ, ಪ್ರಸಾರ ಏನಿದೆ,
ಏನು ನಮ್ಮ ಸಂಘಟನೆಗಳಿದಾವೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳಿದ್ದೀರಿ, ಕಾರ್ಯಕರ್ತರಿದ್ದೀರಿ, ಪ್ರಮುಖ ಮುಖಂಡರಿದ್ದೀರಿ, ಅನೇಕ ಜನ ಫಲಾನುಭವಿಗಳಿದ್ದೀರಿ, ನಾವೆಲ್ಲ ಇದ್ದೀವಿ. ಇವತ್ತು ಯಾರು ಮಂತ್ರಿ ಇದ್ದಾರೆ, ಶಾಸಕರಿದ್ದಾರೆ, ಪರಾಜಿತ ಅಭ್ಯರ್ಥಿಗಳಿದ್ದಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳಿದ್ದಾರೆ, ನಾಮನಿರ್ದೇಶನಾಗಿರುವಂತವರಿದ್ದಾರೆ. ಎಲ್ಲರೂ ಸೇರಿ ಅವರವರ ಒಂದು ಬ್ಲಾಕ್ ಮಟ್ಟದಲ್ಲಿ, ಒಂದು ಹೋಬಳಿ ಮಟ್ಟದಲ್ಲಿ, ಒಂದು ಬೂತ್ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ಸುಮಾರು 1,700 1,800 ಬೂತ್ಗಳಿದ್ದಾವೆ. ಪ್ರತಿ ಬೂತಿಂದ ನಮ್ಮಲ್ಲಿ ಜನ ಬರುವಂತ ರೀತಿಯಲ್ಲಿ ಏನು ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ, ಆ ವ್ಯವಸ್ಥೆ ಮಾಡುವಂಥದ್ದು, ಇವತ್ತೇನು ವೇದಿಕೆ ಮಾಡುವಂಥದ್ದು, ಅಲ್ಲಿ ಏನು ಬಂದವರಿಗೆ ಊಟ ಆಗಲಿ, ಅವರಿಗೆ ಏನು ವ್ಯವಸ್ಥೆ, ದಾಸೋಹದ ವ್ಯವಸ್ಥೆ ಮಾಡಬೇಕಾಗಿದೆ, ಅವೆಲ್ಲವನ್ನೂ ಮಾಡುವಂಥ ವ್ಯವಸ್ಥೆ, ಪ್ರಚಾರ ಎಲ್ಲವೂ ನಾವು ಮಾಡ್ತೇವೆ. ನಿಮ್ಮದೇನಿದೆ ಅಂದರೆ ಹೋಗಿ ಮನೆ ಮನೆಗೆ ಹೋಗಿ ಇದೆಲ್ಲ ಪ್ರಚಾರ ಮಾಡಿ ಎಲ್ಲರಿಗೆ ಸುರಕ್ಷಿತವಾಗಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಬಹಳ ಶಿಸ್ತಿನಿಂದ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು ಆಗಬೇಕು. ಇದು ಸುಮಾರು ಜನ ಬಹಳ ವರ್ಷಗಳವರೆಗೆ ನೆನಪಿಸ್ಕೊಳ್ಬೇಕು, ಐತಿಹಾಸಿಕವಾದಂಥ ಒಂದು ದಾಖಲೆ ಆಗಬೇಕು. ಆ ರೀತಿಯಲ್ಲಿ ತಾವೆಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ನನಗೆ 22ನೇ ತಾರೀಕಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಆಗಿತ್ತು ದೆಹಲಿಯಿಂದ. ಅವಾಗ 27ನೇ ತಾರೀಕಿಗೆ ಫ್ರೀ ಇದ್ದಾರೆ ಅಂತ, ಬಟ್ 3-4 ದಿವಸ ಮಾತ್ರ ಸಮಯ ಇತ್ತು. ಹೀಗಾಗಿ ನಾವು ಇನ್ನೊಂದು ಸಮಯ ಕೊಡ್ರಿ ಅಂತ ಕೇಳಿದ್ದೀವಿ. ಹೀಗಾಗಿ ಅವರು ಈ ತಿಂಗಳ 2ನೇ ವಾರ 17ಕ್ಕೆ ನಮ್ಮದು ಬೆಂಗಳೂರಿನಲ್ಲಿ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಅವರು ಬರ್ತಾ ಇದ್ದಾರೆ. 17ಕ್ಕೆ ಬಂದ್ರೆ 18ಕ್ಕೆ ಸಿಗ್ಲೇನು ಅಂತ ಕೇಳ್ತೀನಿ ನಾನು. 18ನೇ ತಾರೀಕು ಆದರೆ 18ನೇ ತಾರೀಕು ಮಾಡಬಹುದು, ಇಲ್ಲಾಂದ್ರೆ 22ರವರೆಗೆ ನಮ್ದು ಅಧಿವೇಶನ ಇದೆ. 23, 24ಕ್ಕೂ ಮಾಡಬಹುದು. ಅದು ಯಾವ ದಿನಾಂಕ ನಿಗದಿ ಮಾಡ್ತಾರೆ. ಇವತ್ತು ನಾವು ಬಹಳ ದಿವಸ ಸಿಗ್ತದೆ ಅಂತಲ್ಲ, ಇದು ಸ್ಪರ್ಧಾತ್ಮಕ ಅಂದ್ರೆ ಇದು ಬಹಳ ನಮ್ಗೆ ಸಮಯ ಕಡಿಮೆ ಇದ್ರೂ ಪರವಾಗಿಲ್ಲ, ಪ್ರಚಾರಕ್ಕೆ ತೊಂದರೆ ಆಗಲ್ಲ. ಮಾಧ್ಯಮದ ಮುಖಾಂತರ ಇವತ್ತು ನಾವು ಪ್ರಚಾರ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಇದೆ ನಮ್ಮಲ್ಲಿ, ಬೇರೆ ಬೇರೆ ಮಾಧ್ಯಮದ ಒಂದು ಅನುಕೂಲಗಳಿದ್ದಾವೆ. ಎಲ್ಲಾ ಕಡೆ ಇಡೀ ಜಿಲ್ಲೆಯಾದ್ಯಂತ ನಾವು ಸಂಪರ್ಕವನ್ನು ಸಾಧನೆ ಮಾಡಿ ಮಾಹಿತಿಯನ್ನು ಕೊಡಬಹುದು, ತಯಾರಿ ಮಾಡಬಹುದು. ಅದಕ್ಕೆ ನಾವೆಲ್ಲ 2 ದಿವಸ 3 ದಿವಸ ಎಷ್ಟೇ ದಿವಸ ಸಿಕ್ಕರೂ ಪರವಾಗಿಲ್ಲ, ನಾವು ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಸಿದ್ಧತೆ ಎಲ್ಲ ತಯಾರಿರುತ್ತದೆ. ಅದಕ್ಕೆ ಈ ವೇದಿಕೆ ಮೇಲೆ ಕುಂತು ಚರ್ಚೆ ಮಾಡಿದ್ದಾರೆ. ಅದ್ರ ಸಲಹೆ ತಮ್ಮೆಲ್ಲರಿಗೂ ತಾವೆಲ್ಲರೂ ಸಲಹೆ ಕೊಟ್ಟಿದ್ರಿ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಒಂದು ಚಿಕ್ಕ ಪರಿವಾರದಿಂದ, ಸ್ಪೆಷಲ್ ಬೀದರ್ ಡಿಸ್ಟ್ರಿಕ್ಟ್ ಭಾಲ್ಕಿ ಕ್ಷೇತ್ರದಿಂದ ಅವ್ರು ಇಲ್ಲಿಂದು ಈಗ ಇಡೀ ನಮ್ಮ ದೇಶದ ರಾಜಧಾನಿ ದಿಲ್ಲಿನಲ್ಲಿ AIC ಅಧ್ಯಕ್ಷ ಆಗಿ ಕೆಲಸ ಮಾಡ್ಲತ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಬರೇ ನಮ್ಮ AIC ಅಧ್ಯಕ್ಷಗೆ ನಾವು ಬರೇ ಟಿವಿನಲ್ಲಿ ಇಲ್ಲಾಂದ್ರೂ ದೂರದಿಂದ ನೋಡ್ಬೋದಿತ್ತು. ಆದರೂ ಇವತ್ತು हम पहले AIC अध्यक्ष को खाली टीवी यानी तो बहुत दूर से देखते थे, लेकिन आज हमारी किस्मत है कि जो भी प्रॉब्लम हम AIC अध्यक्ष को डायरेक्ट जाके बात कर सकते हैं, देख सकते हैं, मिल सकते हैं. और इतना बड़ा स्थान और इतनी बड़े हमारे डिस्ट्रिक्ट के लोगों को इतना बड़ा सम्मान जो मिला है, वो बहुत बड़ी गौरव की बात है. तो जो अभी प्रोग्राम होने जाने वाला है, जो उनकी 50 साल से ज्यादा जो सर्विस, जो खिदमत सभी समाज के लिए वो दिए हैं, तो इसके लिए हमारे डिस्ट्रिक्ट इंचार्ज मिस्टर ईश्वर जी हैं, राजशेखर जी हैं, अरविंद अरली जी हैं, और हमारे डिस्ट्रिक्ट के अध्यक्ष जाप शेट्टी साहब के पीरियड में बहुत से अच्छे काम हुए हैं. बहुत से लोग उनके हाथों के से बहुत आगे निकल चुके हैं.
उनका आशीर्वाद रहा है और हमारे भीमू पटेल साहब भी है। इसी तरह ಸ್ನೇಹಿತರೆ, ಈಗಾಗಲೇ ಈ ಒಂದು ಕಾರ್ಯಕ್ರಮ ಬಹಳ ದಿವಸದಿಂದ ಬೀದರ್ನಲ್ಲಿ ಆಗ್ಬೇಕು ಅಂತ ನಡೀತಾ ಇತ್ತು. ಎಲ್ಲರಿಗೂ ಕೂಡ ಸಮಯ ಬರಬೇಕು, ಆ ಸಮಯ ಈಗ ಬಂದಿದೆ. ನಾವು ಮೊನ್ನೆ ಪುಂಡಿತ್ರವರು, ಲಕ್ಷ್ಮಣರವರು, ಮುಳ್ಳರವರು, ಶಂಕರ್ ದೊಡ್ಡಿಯವರು, ಬಕ್ಕಪ್ಪವರು ಅನೇಕ ಜನ ಗುಲ್ಬರ್ಗಾದಲ್ಲಿ ಹೈವೇಶಾಹಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು. ನಾನಲ್ಲಿ ಹೋಗಿ ಒಳಗಡೆ ರೂಮ್ದಲ್ಲಿ ಕೂತಿದ್ರು. ಸಾಹೇಬ್ರು, ಸರ್ ನಾವು ಬೀದರಿಂದೆಲ್ಲ ನಮ್ಮ ಜನ ಬಂದಿದಾರ, ನಿಮ್ ಜೊತೆ ಮಾತಾಡೋದು. ಏನಪ್ಪಾ ಎಷ್ಟು ಸಲ ಮಾತಾಡ್ತೀರಿ ನೀವು, ಮತ್ತೇನದ ಅಂತ ಕೇಳಿದ್ರು. ಇಲ್ಲ ಸರ್, ಸ್ವಲ್ಪ ನಿಮ್ ಜೊತೆಲಿ ಮಾತಾಡ್ಬೇಕು, ಎಲ್ಲರೂ ಬಂದಿದಾರ ಅಂದ್ರೆ ಆಯ್ತು ಒಳಗೆ ಹೊರಗೆ ಹೋಗೋಣ ಅಂತ ಹೊರಗಡೆ ಹಾಲಲ್ಲಿ ಬಂದ್ರು ಸಾಹೇಬ್ರು. ಅಲ್ಲಿ ಬಂದಾಗ ನಾವೆಲ್ಲ ವಿಚಾರ ವ್ಯಕ್ತಪಡಿಸ್ತೀವಿ. ಇಲ್ಲ ಸರ್, ಬೀದರ್ದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಕ್ಬೇಕು ಅಂತ ಆಯ್ತು ಮಾಡಿ. ನೀವು ಯಾವಾಗ ಮಾಡ್ತೀರ? ಅವ್ರು ಒಂದೇ ಒಂದು ಹೇಳಿದ್ರು, ಬುಳ್ಳವ್ರು ಹೇಳಿದ್ರು 8 ದಿನ ಮುಂಚೆ ಹೇಳ್ರಿ, 15 ದಿನ ಮುಂಚೆ ಹೇಳ್ರಿ ಅಂತ. ಮಾನ್ಯ ನಮ್ಮ ನಾಯಕರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಷ್ಟ್ರದ ನಾಯಕರು, ಎಐಸಿಸಿ ಅಧ್ಯಕ್ಷರು. ಕೆಲವೇ ದಿನದಲ್ಲಿ ಲೋಕಸಭೆ ಚುನಾವಣೆ ಇದೆ. ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಅನ್ನೋದು ಯಾವುದೂ ನನಗೆ ಗೊತ್ತಿಲ್ಲ. ನಾನೆಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ವೇಣುಗೋಪಾಲ್ ಅವರಿಗೆ ರಾಜಶೇಖರ್ ಬಂದ್ರೆ ನೀವು ಮಾತಾಡಿ, ಆಮೇಲೆ ಶಿವಣ್ಣವ್ರ ಜೊತೆ ನೀವು ಮಾತಾಡಿ. ನಾನು 15 ದಿವಸ 20 ದಿವಸ ಇಲ್ಲಕ ನನ್ನ ಡಿಪಿ ನಿಮ್ಗೆ ಸಿಗೋದಿಲ್ಲ. ನಿಮ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ 4 ದಿವಸ 5 ದಿವಸದಲ್ಲಿ ನಿಮ್ಗೆ ನಾವು ಟೈಮ್ ಕೊಡ್ತೀವಿ, ಆ ರೀತಿ ನೀವು ಕಾರ್ಯತಂತ್ರ ರೆಡಿ ಮಾಡ್ಕೊಡ್ರಿ ಅಂತ. ನಾನು ಹೋಗೋದೇ ಬುಳ್ಳಿದವ್ರಿಗೆ ನಾನು ಏನ್ ಹೇಳ್ದೆ ಅಂದ್ರೆ, ನೀವು ತಿಳ್ಕೊಳ್ರಿ, ನಮ್ದು ಇವತ್ತಿಂದ ಕಾರ್ಯಕ್ರಮ ಚಾಲು ಆಗಿ ಅವ್ರು ಯಾವಾಗ 3-4 ದಿನ ಡೇಟ್ ಕೊಡ್ತಾರ ಆ ಡೇಟಿಗೆ ನಾವು ಹೋಗ್ಬೇಕಾಗ್ತದೆ. ಯಾಕಂದ್ರೆ ರಾಷ್ಟ್ರ ನಾಯಕರು ಇವತ್ತು ಅವ್ರು ಯಾವಾಗ ಹೇಳ್ತಾರೆ ನಾವು ಅವಾಗ ಮಾಡ್ಬೇಕಾಗ್ತದೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಎಷ್ಟಾದ್ರೂ ಕೂಡ ಕಡಿಮೆ ಇದೆ. ಇವತ್ತೇನು ನಾವೆಲ್ಲ ನೋಡ್ತಾ ಇದ್ದೇವೆ, ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆಗಳು ಏನಿದೆ, ಇವತ್ತು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ರು ಅದೇ ಮಾರ್ಗದರ್ಶನದಲ್ಲಿ 2ನೇ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಆಗಿದ್ದರಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ತಪ್ಪಾಗಲಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ಈ ಭಾಗದಲ್ಲಿ ಆರ್ಟಿಕಲ್ 371J ತರಲಾಗಾಯ್ತು ಅಂದ್ರೆ ರೂವಾರಿಗಳು ಇವತ್ತು ಅವ್ರು ಇರ್ಬೋದು, ನರಮ್ ಸಿಂಗ್ ಜಿ ಇರ್ಬೋದು, ಇವತ್ತು ಅನೇಕ ಜನ ಹೋರಾಟದ ಫಲ ಇವತ್ತು ಆರ್ಟಿಕಲ್ 371J ಆಗಿದೆ. ಇವತ್ತು ಆರ್ಟಿಕಲ್ 371J ರಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಅವ್ರು ನೋಡಿ. ಹಿಂದೆ ಯಾರಾದ್ರೂ ಓದ್ಬೇಕಾಯ್ತು ಅಂದ್ರೆ ದೊಡ್ಡ ಶ್ರೀಮಂತ ಮಕ್ಕಳೇ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಜನಪ್ರತಿನಿಧಿ ಮಕ್ಕಳೇ ಆಗ್ಬೇಕು ಅಂತಿತ್ತು. ಈ ಆರ್ಟಿಕಲ್ 371 ಆದ ನಂತರ ಎಲ್ಲರ ಮಕ್ಕಳು ನಾವೆಲ್ಲ ಹಳ್ಳಿಗಳ ಚುಗುಪಾಗಿ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಹೋಗಿದಾಗ ಹೇಳ್ತಾರ, ಅವು ಮೈನಾರಿಟಿ ಮನೆಗೆ ಹೋದ್ರೆ 3 ಜನ ಡಾಕ್ಟರ್ ಓದ್ತಾ ಇದಾರ ಅಂತ ಹೇಳ. ಇದೇನ್ ಫಲ ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಶೀರ್ವಾದ. ಕಾರ್ಯಕ್ರಮ ಮಾಡಬೇಕಂತ ನಿರ್ಣಯ ಆಗಿದೆ. ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಈಗ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರು, ಆತ್ಮೀಯರು, ಮಾರ್ಗದರ್ಶಕರಾದ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಅದೇ ರೀತಿ ಇನ್ನೊಬ್ರು ಹಿರಿಯರು ಮಂತ್ರಿಗಳಾದ ಆತ್ಮೀಯರಾದ ರಹೀಂ ಖಾನ್ ಅವರೇ, ಮತ್ತೆ ಇನ್ನೊಬ್ರು ನಮ್ಮ ನಾಯಕರು, ನಮ್ಮ ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಸಾಹೇಬ್ರೆ, ಅರವಿಂದ್ ಅರ್ಲಿ ಅವರೇ, ಬಸವರಾಜ್ ಜಾಬಶೆಟ್ಟಿ ಅವರೇ, ನಮ್ಮ ಬಿ ಪಟೇಲ್ ಅವರೇ, ನರಸಿಂಹರಾವ್ ಸುರುಚಿ ಸಾಹೇಬ್ರೆ, ಮತ್ತೆ ಪುಳ್ಳಿರಾವ್ ಸಾಹೇಬ್ರೆ, ನಮ್ಮ ಗೌಸ್ ಅವರೇ, ಮತ್ತೆ ನಮ್ಮ ವಿದ್ಯಾಸಾಗರ್ ಅವರೇ, ಮತ್ತೆ ಎಲ್ಲರಿಗೂ ಇನ್ನೊಂದ್ಸಲ ನಮಸ್ಕಾರ ಹೇಳ್ತೀನಿ. ಗೊತ್ತಿದೆ, ಈಗ ಸಾಹೇಬ್ರು ಒಂದು ಡೇಟ್ ಕೊಡ್ತಾ ಇದ್ದಾರೆ. ಡೇಟ್ ಕೊಟ್ಟ ತಕ್ಷಣ ನಾವು ಒಂದು ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಿದೀವಿ. ಈಶ್ವರ್ ಖಂಡ್ರೆ ಸಾಹೇಬರು ಒಂದ್ಸಲ ಮಾತಾಡಿದ್ರು, ಅವರು ಹೇಳಿದ್ರು ಈ ತರ ಪ್ರೋಗ್ರಾಮ್ ಆಗಿದೆ, ತಾವು ಪೂರ್ವಭಾವಿಸಬೇಕು, ಬರಬೇಕು ಅಂತ. ನಾವೆಲ್ಲ ಏನ್ ನಿರ್ಣಯ ತಗೊಳ್ತೀವಿ ಸರ್, ನಾವು 100% ನೀವೆಷ್ಟು ಹೇಳ್ತೀರಿ ಅದಕ್ಕಿಂತ ಜಾಸ್ತಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮಾತೇ ಇಲ್ಲ, ಯಾಕಂದ್ರೆ सब लोगों को ये क्या हमारे को नहीं, जैसे डॉक्टर बाबा साहेब अम्बेडकर एक ही समुदाय के लिए नहीं है, पूरा हम कहां पर भी जाते हैं बोले हर जगह बोलते हैं एक समुदाय के लिए नहीं, पूरे मानव जाति के लिए है ना। तो वैसे ही मल्लिकार्जुन खड़गे साहब भी, वो भी हमारे पहले से हमारे पिताजी के साथ 40-50 साल काम करने वाले हैं और साथ में करे, वो भी एकदम मिलजुल के पॉलिटिक्स करने वाले आदमी है। और उन्होंने जो सिर्फ एक जिले के लिए, एक राज्य के लिए और एक समुदाय, फिर पूरे देश के लीडर है आप, और एक ही समुदाय के लिए नहीं है। उन्होंने खुद बोलते मैं एक समुदाय का लीडर नहीं हूँ, मैं सभी लोगों का लीडर हूँ बोल के। ऐसे अब यहाँ पर इतने छोटे समय में एक शॉर्ट नोटिस में कल परसों बोले साहब, बोले इतने लोग आए, मैं सोच रहा था प्रोग्राम में कितने लोग आएंगे बोल के, है ना। तो प्रोग्राम में भी बहुत सारे लोग आने का उम्मीद है। हम लोग सब
सब लोगों के जो डायरेक्शन देते आप लोग जो बोलते हैं उससे भी डबल काम करके दिखाते। इतना बोलने का है ना, कितना आप बोलते हो। सर आप बोलिए कैसा करना है, क्या करना है, उनके बोलते 100% हमारी तरफ से क्या हो सकता है करके आपको ये प्रोग्राम सक्सेसफुल होता है, उनकी गारंटी 100% गारंटी है। इसके बाद में चिंता करने का जरूरत ही नहीं है, सभी लीडर्स है उनके डायरेक्शन पे काम करने के ಮುಖಾಂತರ ನಾನು ಭಾಳ ಸಂತೋಷದಿಂದ ಏನಂದರೆ ಈಗಾಗಲೇ ಬೀದರ್ ಜಿಲ್ಲೆಯ ಎಲ್ಲ ಮುಖಂಡರುಗಳು, ಎಲ್ಲ ಸಂಘಟನೆಗಳು, ವಿವಿಧ ಧರ್ಮದ, ವಿವಿಧ ಜಾತಿಯ ಮತ್ತು ಪ್ರಗತಿಪರ ಸಂಘಟನೆಗಳು ಒಳಗೊಂಡು ಈಗಾಗಲೇ ಜಿಲ್ಲೆಯ ಒಂದು ಮಲ್ಲಿಕಾರ್ಜುನ್ ಖರ್ಗೆರವರ ಏನು ಸುವರ್ಣ ಮಹೋತ್ಸವ ಅಭಿನಂದನಾ ಸಮಾರಂಭ ಏನು ಮಾಡಬೇಕಂತೇಳಿ ಕಳೆದ ಎಲ್ಲ ನಮ್ಮ ಮುಖಂಡರುಗಳು, ಸಮಿತಿ ಮುಖಂಡರುಗಳು 2 ತಿಂಗಳಿಂದ ಸತತ ಪ್ರಯತ್ನಪಟ್ಟು ಇಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಪೌರಾಡಳಿತ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆರವರು, ರಹೀಮ್ ಖಾನ್ರವರು, ರಾಜಶೇಖರ್ ಪಾಟೀಲ್ರವರು, ಅಲ್ಲದೆ ಎಲ್ಲ MLCಗಳು, ಮಾಜಿ MLCಗಳು, ಮಾಜಿ MP ಗಳು, ಮತ್ತು ಎಲ್ಲ ಘಟಕದ ಅಧ್ಯಕ್ಷರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕದ ಮುಂಚೂಣಿ ಅಧ್ಯಕ್ಷರುಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರುಗಳು ಒಳಗೊಂಡು ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಂಥೇಳಿ ಈ ಸಭೆಯ ನಿರ್ಧಾರ ಆಗಿದೆ. ಬರ್ತಕ್ಕಂಥ ಒಂದು 10-15 ದಿವಸದಲ್ಲಿ ಸಭೆಯ ದಿನಾಂಕ ಮತ್ತು ಸ್ಥಳವನ್ನು ನಿಗದಿಪಡಿಸಿ ಈ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು ಮತ್ತು ನಾನು ಸದಸ್ಯನಾಗಿ ತಮ್ಮಲ್ಲಿ ಹೇಳೋದೇನೆಂದರೆ ಎಲ್ಲರೂ ಒಗ್ಗಟ್ಟುಗೂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಜರುಗಿ ಭಾರತಕ್ಕೆ ಬೀದರ್ ಜಿಲ್ಲೆಯ ಐತಿಹಾಸಿಕ ಕಾರ್ಯಕ್ರಮ ಆಗ್ತದಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ವಂದನೆಗಳು. ಎಲ್ಲರೂ ಹಂಗೆ ಕುಂತೇವ್ರಿ, ಹಂಗ ಸ್ವಲ್ಪ ಮರ್ಯಾದೆ ನಾವು ಪಕ್ಷದಾಗ ಕಲ್ಕೊಳ್ಳಿ. ಹಿರಿಯರು ಬಂದಾಗ ಸ್ವಲ್ಪ ಎದ್ದು ಕೆಳಗಿಳಿತಕ್ಕಂತ ಕಾರ್ಯಕ್ರಮ ಕಲ್ಕೊಳ್ಬೇಕಂತ ಇದು ಕಾಂಗ್ರೆಸ್ ಪಾಠ ಕಲಿಬೇಕು ಅಂತ ನಮಗೆ ವಿಶ್ವಾಸ. ಪೈಲಟ್ ಬಂದರು, ಬ್ಯೂರೋ ಪಟ್ಲು ಬಂದರು, ಹೇಳ್ಬೇಕು ಬರೋರಿಗೆ ಎದ್ರು ಏನಾಯ್ತು, ದೊಡ್ಡ ಸರಿಗೆ ಬಂತು. ಇಲ್ಲಿ ಕುಂತಿದ್ದೆವು, ವಿಜಯ್ ಸಿಂಗ್ ಸಾಬರ್ ಬಂದಾಗ ಕೆಳಗೆ ಹಾಗೆ ಕುಂತ ಅರ್ಧ ಮಂದಿ ಕಮ್ಮಿ ಆಯ್ತಾ. ಇದಕ್ಕಾಗಿ ಮದುವೆ ಆಗಿರ್ತದೆ, ಹೆಚ್ಚಿನ ಮಂದಿ ಬರ್ಬೇಕಾದ್ರೆ ದೊಡ್ಡ ಸಂಖ್ಯೆ ಕಲ್ಕೊಂಬರಿ ಅಂತ ಹೇಳಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿ, ಯಶಸ್ವಿ ಕಾರ್ಯಕ್ರಮ ಮಾಡಿ, ಸಂದೇಶ ಚಲೋ ಹೋಗಿ ಮಾಡಿ ನಾವು ಆದೇಶ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಈಶ್ವರ ಅವರಿಗೆ, ರಾಜಶೇಖರವರಿಗೆ, ಹರಳಿಯವರಿಗೆ, ಜಾಬ್ಶೇಖರಿಗೆ, ಚಂದ್ರಪ್ಪ ಪಾಟೀಲ್ರಿಗೆ, ರವಿಕಾಂತ್ ಅವರಿಗೆ, ನರಸಿಂಹ ಸುರೇಶ್ ಅವರಿಗೆ, ವಿಜಯ ಸಿಂಗ್ ಅವರಿಗೆ ಅಧ್ಯಕ್ಷರಿದ್ರಿ. ಎಲ್ಲಕ್ಕಿಂತ ಮೇಟಿ ಮಾತ್ರ ಪುಂಡ್ಲಿಕರು ಅದಕ್ಕೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಹೋದರರಿಗೆ ಜೈ ಭೀಮ್, ಜೈ ಬುದ್ಧ, ಜೈ ಬಸವ ಹೇಳಿ ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ಅಂತ ಹೇಳ್ತಾ ಜೋರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಜೈ ಹೊಡೆಯವ್ರು ನೋಡ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರ ತಮ್ಮವ್ರಂತಾರೆ ಯಾರ್ಯಾರ ಕೈದಾಗ ಶಕ್ತಿಯನ್ನ ಎತ್ತಬೇಕ್ರಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಭಾರತ್ ಮಾತೆಗೆ, ಕನ್ನಡ ಮಾತೆಗೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಕೈ ಎತ್ತಿಲ್ಲ. ತಾಲೂಕು ಮಟ್ಟದಿಂದ ಸಮಿತಿಗಳು ರಚನೆಯಾಗಿ ಈಗಾಗಲೇ ಸಾಕಷ್ಟು ಸಲಹೆಗಳು ಬಂದಿವೆ. ಎಲ್ಲಾ ಸಲಹೆಗಳು ಸೂಕ್ಷ್ಮವಾಗಿ ನಮ್ಮ ಈಗ ಉಸ್ತುವಾರಿ ಮಂತ್ರಿಗಳು ಎಲ್ಲ ರಾಜಶೇಖರ್ ಪಾಟೀಲ್ರು, ರಹೀಮ್ ಎಲ್ಲ ಇದನ್ನೆಲ್ಲ ತಿಳಿದುಕೊಂಡಿದ್ದಾರೆ. ಆಮೇಲೆ ಸುಮಾರು ಕಾರ್ಯಕ್ರಮಗಳು ಇರ್ತಾನೆ ಅವರೆಲ್ಲ ಮಾಡಿ ಮಾಡಿ ಒಳ್ಳೆ ರೀತಿಯ ಸಕ್ಸಸ್ಫುಲ್ ಆಗಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಆಮೇಲೆ ಎಲ್ಲರೂ ಒಂದೇ ಒಂದು ಕನಸು, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಮೊದಲನೇ ಕಾರ್ಯಕ್ರಮ ಇಂಥದ್ದು ಆಗಿದೆ, ಬೀದರ್ ಜಿಲ್ಲೆಯಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಆಗಿದೆ ಅನ್ನುವಂತ ಭಾವನೆ ಮೂಡಿಸಬೇಕು ಅನ್ನೋದು ಎಲ್ಲರ ಮಾತಿನಲ್ಲಿ ಇದು ಒಂದೇ ಮಾತು ಮುಂದೆ ಬರ್ತಾ ಇದೆ. ಅದಕ್ಕೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್, ರಹೀಮ್ ಖಾನ್ ಅವರು ಯಾವುದೇ ಕೆಲಸ ತಗೊಂಡ್ರಂದ್ರ ಸಕ್ಸಸ್ಫುಲ್ ಆಗಿ ಮಾಡ್ತಾರ. ಆಮೇಲೆ ತಾವು ಹೇಳಿದ ಸಲಹೆಗಳ ಮುಖಾಂತರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕೂಡ ತಮ್ಮ ಆದೇಶದ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷೆ ಆದ ತಕ್ಷಣ ನಮ್ಮ ಬೀದರ್ ಜಿಲ್ಲೆಯವರು, ಇಲ್ಲೇ ಹುಟ್ಟಿನವರು, ಅವರಿಗೆ ಭಾಳ ದೊಡ್ಡ
ಸನ್ಮಾನವನ್ನು ನಮ್ಮ ಜಿಲ್ಲೆಯಲ್ಲಿ ತವರು ಊರಿನಲ್ಲಿ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಈ ಕಾರ್ಯಕ್ರಮವನ್ನು ಯಾವ ಥರ ರೂಪಿಸ್ಬೇಕು, ಯಾವ ಬ್ಯಾನರ್ನಲ್ಲಿ ಆಗಬೇಕು ಅಂತಕ್ಕಂಥ ನಾವು ಸಮಿತಿದವರು ಒಂದು ಠರಾವ್ ಮಾಡಿ ಇವತ್ತು ಈ ಕಾರ್ಯಕ್ರಮನ ಯಾವ ರೀತಿಯಲ್ಲಿ ಸಿದ್ಧತೆ ಪಡಿಬೇಕು, ಯಾವ ಥರ ಈ ಸಕ್ಸಸ್ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವೊಂದು ಹೆಜ್ಜೆ ತಗೊಂಡಿದ್ದೆವು. ಆ ಹೆಜ್ಜೆದು ಇವತ್ತು ರೂಪಾಂತರ ಅಂದರೆ ಎಲ್ಲ ನಮ್ಮ ಪಕ್ಷದವರು ಸೇರಿ ಇದು ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಜಿಲ್ಲೆಯ ಸಮಿತಿ ಹಾಗೂ ನಮ್ಮ ಎಲ್ಲ ಸಂಘಟನೆ ಒಕ್ಕೂಟ ಹಾಗೂ ಇದಕ್ಕೆ ರೂವಾರಿಯಾಗಿ ಸನ್ಮಾನ್ಯ ಈಶ್ವರ್ಜಿ ಖಂಡ್ರೆಯವರು ನಮ್ಮ ಇದು ಉಸ್ತುವಾರಿ ಮಂತ್ರಿ ಹಾಗೂ ರಹೀಮ್ ಖಾನ್ ಮಂತ್ರಿಯಾಗಿ, ರಾಜಶೇಖರ್ ಪಾಟೀಲ್ ಅವರು, ವಿಜಯ್ ಸಿಂಗ್ ಅವರು, ಅರಳಿ ಅವರು ಮತ್ತು ಇವು ಎಲ್ಲರೂ ನಮ್ಮ ಪಕ್ಷದ ವತಿಯಿಂದ ಆಗಬೇಕಂತಕ್ಕಂಥ ದೃಷ್ಟಿಯಲ್ಲಿ ಈ ಸಭೆ ಒಂದು ಅವರ ಮಾರ್ಗದರ್ಶನ ನಾವು ಇಲ್ಲಿ ಸಿದ್ಧತಾ ಸಭೆಯನ್ನು ನಡೆಸಿದ್ದೇವೆ. ನಾನು ಪುಂಡ್ಲಿಕರಾವ್ XMLS ಅಂತ AISSR ಸಮಿತಿಯ ಅಧ್ಯಕ್ಷರು ನಾನಿದ್ದೇನೆ. ಅಭಿವೃದ್ಧಿ ಸಮಿತಿ. ಸೊ ಆ ಜೊತೆಲಿ ಎಲ್ಲ ನಮ್ಮ ಸಹಪಾಠಿಗಳು ಎಲ್ಲ ನಮ್ಮ ಸದಸ್ಯರುಗಳು ಬಹಳ ಆ್ಯಕ್ಟಿವ್ ಆಗಿ ನಾವು ಇಷ್ಟು ಸುಮಾರು 2 ತಿಂಗಳಿಂದ ಬಹಳ ಕಷ್ಟಪಟ್ಟು ಎಲ್ಲ ಈ ಕಾರ್ಯಕ್ರಮ ಇವತ್ತು ಈ ರೂಪುರೇಷೆಗೆ ನಾವು ತಂದಿದ್ದೇವೆ. ಅದಕ್ಕೆ ಸಾಹೇಬರು ಬಹಳ ಅವಕಾಶ ಎಲ್ಲೂ ಸಿಕ್ಕಿದ್ದಿಲ್ಲ. ಸೊ ಈ ಅವಕಾಶವನ್ನು ನಮ್ಮ ಜಿಲ್ಲೆಯವರು ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡ್ಕೋಬೇಕು, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಸಿಕ್ಕಬೇಕು ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತಿದ್ದು ಈ ಸಭೆಯ ಔಟ್ಕಮ್ ನಾನು ತಮ್ಮ ಮುಂದೆ ಇಕ್ತಾ ಇದ್ದೀನಿ. ನಾನು ಲಕ್ಷ್ಮಣ್ ಗುಪ್ತಾ ಭಾಲ್ಕಿ, ಈ ಸಂಚಾಲನೆ ಸಂಚಾಲಕರು. ಈ ಜಿಲ್ಲಾ ಸಮಿತಿಯ ವತಿಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸನ್ಮಾನ ಸಮಾರಂಭವನ್ನು ಅಭಿನಂದನಾ ಸಮಾರಂಭ ಮಾಡುವ ಸಲುವಾಗಿ ಒಂದು ಜಿಲ್ಲಾ ಸಮಿತಿನ ರಚನೆ ಮಾಡಿ ಆ ಸಮಿತಿಯಿಂದ 3-4 ಸಭೆಗಳನ್ನು ಕರೆದು ನಾವು ಯಾವ್ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಎಲ್ಲ ಸಂಘಟನೆ ಜನರಿಗೆ ಹಾಗೂ ಎಲ್ಲ ಸಮಾಜದ ನಾಯಕರಿಗೆ, ಮುಖಂಡರುಗಳಿಗೆ ಸೇರಿಸಿ ಈ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸನ್ಮಾನ ಸಮಾರಂಭ ಮಾಡಬೇಕನ್ನೋ ಉದ್ದೇಶದಿಂದ ಇದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಕಾರಣ 52 ವರ್ಷ ಸುಮಾರು ರಾಜಕೀಯದಲ್ಲಿದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದು, ಎಲ್ಲ ಇಲಾಖೆಯಲ್ಲಿ ಬರುವಂಥ ಬ್ಯಾಕ್ಲಾಕ್ ಆಗಲಿ ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಾಗಲಿ ಭಾಳಷ್ಟು ಜನರ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅದಲ್ಲದೆ ನಮ್ಮ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊರವಟ್ಟಿ ಗ್ರಾಮದಲ್ಲಿ ಹುಟ್ಟಿದವರಾಗಿದ್ದು ಇದೇ ಜಿಲ್ಲೆಯವರು ಆಗಿದ್ದಾರೆ. ಆದ್ದರಿಂದ ಮತ್ತು AICC ಅಧ್ಯಕ್ಷರಾಗಿ, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾಗಿ ಅವರು ಒಂದು ದೊಡ್ಡ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಸ್ಥಾನ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರರಿಗೆ ಸಿಕ್ಕಿದ ಸಲುವಾಗಿ ನಾವು ಬೀದರ್ ವತಿಯಿಂದ ಈ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಲಕ್ಷ್ಮಣ್ ಗುಪ್ತಾ ಭಾಲ್ಕಿ. ನನ್ನ ಹೆಸರು ಮೊದಲು ಆಮೇಲೆ ಹೇಳಂತೀನಿ. ಇವತ್ತಿನ ಈ ಪೂರ್ವಭಾವಿ ಸಿದ್ಧತೆ ಸಭೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುವರ್ಣ ಮಹೋತ್ಸವ ಅಂದರೆ ಅವರು ಸುಮಾರು 52 ವರ್ಷದಿಂದ ಈ ಸಮಾಜ ಸೇವೆಯಲ್ಲಿ, ಈ ರಾಜಕೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ರಾಷ್ಟ್ರಮಟ್ಟದ ನಾಯಕರಾಗಿ ಅದು ಬೀದರ್ ಜಿಲ್ಲೆಯವರೇ ಆದಂಥ ಬೀದರ್ ಜಿಲ್ಲಾ ಹೊರಟಿ ಗ್ರಾಮ ಭಾಲ್ಕಿ ತಾಲೂಕದಲ್ಲಿ ಹುಟ್ಟಿ ಇವತ್ತು ರಾಷ್ಟ್ರಮಟ್ಟದ ಒಂದು ರಾಷ್ಟ್ರ ನಾಯಕರಾಗಿ ಇವತ್ತು ಒಂದು ದೊಡ್ಡ ಹುದ್ದೆಯಲ್ಲಿ ಆಕರ್ಷಿಸಲುವಾಗಿ ನಾವು ಬೀದರ್ ಜಿಲ್ಲೆ ಎಲ್ಲರೂ ಸೇರಿಕೊಂಡು ಕಳೆದ 2 ತಿಂಗಳಿಂದ ಒಂದು ಸಮಿತಿ ಮಾಡಿ ಅವರ ಸಮಯ ಸಲುವಾಗಿ ದಿಲ್ಲಿ, ಬೆಂಗಳೂರು, ಗುಲ್ಬರ್ಗ ಅಡ್ಡಾಡಿ ಈಗ ಮೊನ್ನೆ 28 ತಾರೀಕಿಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈ ತಿಂಗಳ 20 ಸುಮಾರು 20 ಹೆಚ್ಚು ಕಡಿಮೆ 20 ಮೈನಸ್ ಆಗ್ಬೋದು ಅಥವಾ 20 ನಂತರ ಆಗಿರ್ಬೋದು. ಆ ಡೇಟಿನೊಳಗೆ ನಮ್ಮ ತಾರೀಕು ಕೊಡುವಂಥ ಚಾನ್ಸ್ ಇದೆ. ಆ ಸಂದರ್ಭದಲ್ಲಿ
ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಮಾಡಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಿರ್ಣಯ ಆಗಿದೆ. ಅದಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಮತ್ತು ಪೌರಾಡಳಿತ ಸಚಿವರು ಮತ್ತು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ನಿರ್ಣಯ ಬಂದಿದೆ. ಇವತ್ತು ಇನ್ನೊಂದು ಸಲ ಸಾಯಂಕಾಲ ಕೂಡಿಕೊಂಡು ನಾವು ಒಂದೆರಡು ದಿವಸ ಪೂರ ರೂಪರೇಷೆ ಕೊಟ್ಟು ಇದೇ ಬೀದರ್ ನೆಹರು ಸ್ಟೇಡಿಯಂನಲ್ಲಿ ಅದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಜಿಲ್ಲೆಯ ಎಲ್ಲ ಜನರು ಎಲ್ಲ ಸಮಾಜದವರು ಇದಕ್ಕೆ ಸಹಮತ ಕೊಡ್ತಾರಂತ ಹೇಳ್ತೇನೆ ಅಂತ. ಶಂಕರರಾವ್ ದೊಡ್ಡಿ ನನ್ನ ಹೆಸರು, KPC ಕಾರ್ಯದರ್ಶಿಗಳು.